ಮುಸುಗಿರಲು ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು ಭಾರತೀಯರು ತಮ್ಮ ಧ್ಯೇಯವ ಮರೆತು ಮಲಗಿರಲು ಭಾರತೀಯರು ತಮ್ಮ ಧ್ಯೇಯವ ಮರೆತು ಮಲಗಿರಲು ಪರಮಹಂಸನೆ ಉದಯ ಸೂರ್ಯನ ತೆರದಿರಂಜಿಸಿದೆ ಪರಮಹಂಸನೆ ಉದಯ ಸೂರ್ಯನ ತೆರದಿರಂಜಿಸಿದೆ ಹೃದಯ ನಭದ ಜ್ಞಾನ ತಿಮಿರವ ನಿರದೆ ಭಂಜಿಸಿದೆ ಹೃದಯ ನಭದ ಜ್ಞಾನ ತಿಮಿರವ ನಿರದೆ ಭಂಜಿಸಿದೆ ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು ಮಾರ್ಗಗಳೊಂದೇ ನಿಲಯಕ್ಕೆ ಪೋಪುವೆಂಬುದನು ಸರ್ವ ಮಾರ್ಗಗಳೊಂದೇ ನಿಲಯಕ್ಕೆ ಪೋಪುವೆಂಬುದನು ಯೋಗ ವಿದ್ಯೆಯೊಳರಿತು ಮಾನವ ಕುಲಕ್ಕೆ ಬೋಧಿಸಿದೆ ಯೋಗ ವಿದ್ಯೆಯೊಳರಿತು ಮಾನವ ಕುಲಕ್ಕೆ ಬೋಧಿಸಿದೆ ಕ್ರೈಸ್ತ ಹಿಂದೂ ಮಹಮದೀಯರೇ ಬೌದ್ಧ ಮೊದಲಾದ ಕ್ರೈಸ್ತ ಹಿಂದೂ ಮಹಮದೀಯರೇ ಬೌದ್ಧ ಮೊದಲಾದ ಮತಗಳಾತ್ಮವದೊಂದೇ ಎಂಬುದ ತಿಳುಗಿ ಪಾಲಿಸಿದೆ ಮತಗಳಾತ್ಮವದೊಂದೇ ಎಂಬುದ ತಿಳುಗಿ ಪಾಲಿಸಿದೆ ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು
ಜೊರಾಸ್ತ ಗೌತಮರು ಕ್ರಿಸ್ತ ಮಹಮ್ಮದ ರಾಮ ಕೃಷ್ಣ ಜೊರಾಸ್ತ ಗೌತಮರು ದಿವ್ಯ ವೇದ ಕುರಾನು ಬೈಬಲು ತಲ್ಮಡಾದಿಗಳು ದಿವ್ಯ ವೇದ ಕುರಾನು ಬೈಬಲು ತಲ್ಮಡಾದಿಗಳು ಗುಡಿಯು ಚರ್ಚು ಮಸೀದಿ ಆಶ್ರಮ ಅಗ್ನಿ ಪೂಜೆಗಳು ಗುಡಿಯು ಚರ್ಚು ಮಸೀದಿ ಆಶ್ರಮ ಅಗ್ನಿ ಪೂಜೆಗಳು ಕಾಶಿ ಮಕ್ಕಗಳೆಲ್ಲ ನಿನ್ನೊಳಗೈಕ್ಯವಾಗಿಹವು ಕಾಶಿ ಮಕ್ಕಗಳೆಲ್ಲ ನಿನ್ನೊಳಗೈಕ್ಯವಾಗಿಹವು ಭರತ ಖಂಡದ ನೀಲ ಗಗನವ ತಿಮಿರ ಮುಸುಗಿರಲು ದಕ್ಷಿಣೇಶ್ವರ ದೇವ ನಿಲಯದ ಪರಮಯೋಗೀಂದ್ರ ದಕ್ಷಿಣೇಶ್ವರ ದೇವ ನಿಲಯದ ಪರಮಯೋಗೀಂದ್ರ ಶ್ರೀ ವಿವೇಕಾನಂದ ಪೂಜಿತನಾತ್ಮ ಭಾವಿತನೇ ಶ್ರೀ ವಿವೇಕಾನಂದ ಪೂಜಿತನಾತ್ಮ ಭಾವಿತನೇ ಲೋಕ ಜೀವರಿಗಾತ್ಮ ಶಕ್ತಿಯ ನೀಡಿ ಕಾಪಾಡು ಲೋಕ ಜೀವರಿಗಾತ್ಮ ಶಕ್ತಿಯ ನೀಡಿ ಕಾಪಾಡು ನೆನೆವರೆಲ್ಲರ ಹೃದಯವಾಗಲಿ ನಿನ್ನ ನೆಲೆವೀಡು ನೆನೆವರೆಲ್ಲರ ಹೃದಯವಾಗಲಿ ನಿನ್ನ ನೆಲೆವೀಡು ದಕ್ಷಿಣೇಶ್ವರ ದೇವ ನಿಲಯದ ಪರಮಯೋಗೀಂದ್ರ ದಕ್ಷಿಣೇಶ್ವರ ದೇವ ನಿಲಯದ ಪರಮಯೋಗೀಂದ್ರ ಶ್ರೀ ವಿವೇಕಾನಂದ ಪೂಜಿತನಾತ್ಮ ಭಾವಿತನೇ ಶ್ರೀ ವಿವೇಕಾನಂದ ಪೂಜಿತನಾತ್ಮ ಭಾವಿತನೇ ಆತ್ಮಭಾವಿತನೇ 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 ಡೀಪಾಗಿ ಉಸಿರು ತಗೊಂಡು ಹೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಹಾಗೆ ಸ್ಲೋ ಆಗಿ ಉಸಿರಾಡಿ. ನಮ್ಮ ಮನಸ್ಸನ್ನು ಕಣ್ಮುಂದೆ ತಂದ್ಕೊಂಡು ಭಗವಾನ್ ಶ್ರೀರಾಮಕೃಷ್ಣ ದಿವ್ಯ ಮೂರ್ತಿಯನ್ನು ಭಾವಿಸ್ಕೊಳ್ಳೋಣ. ಶ್ರೀರಾಮಕೃಷ್ಣರನ್ನು ಜ್ಯೋತಿ ಸ್ವರೂಪವಾಗಿ ಭಾವಿಸ್ಕೊಳ್ಳೋಣ. ನಮ್ಮ ಕಣ್ಮುಂದೆ ಆ ದಿವ್ಯ ಜ್ಯೋತಿ ಆ ದಿವ್ಯ ಜ್ಯೋತಿ ಉರಿತಾ ಇರೋದನ್ನು ಭಾವಿಸೋಣ. ಮನಸ್ಸನ್ನು ಅಲ್ಲಿಯೇ ಕಾನ್ಸಂಟ್ರೇಟ್ ಮಾಡಿ ದಿವ್ಯ ಜ್ಯೋತಿ ಮೇಲೆ. ಅದು ಸ್ಟ್ರೈಟಾಗಿ ಉರಿತಾ ಇದೆ, ಯಾವ ಥರನೂ ಶೇಕ್ ಆಗ್ತಿಲ್ಲ. ಜ್ಯೋತಿ ನೆಟ್ಟಿಗೆ ಉರಿತಾ ಇದೆ. ಶ್ರೀರಾಮಕೃಷ್ಣರನ್ನು ಜ್ಯೋತಿ ಸ್ವರೂಪವಾಗಿ ಭಾವಿಸೋಣ. ಅದು ದಿವ್ಯ ಜ್ಯೋತಿ. ಆ ದಿವ್ಯ ಜ್ಯೋತಿಯನ್ನು ಭಾವಿಸ್ತಾ ಇರೋಣ. ಅದರ ಒಂದು ಪ್ರಕಾಶಮಾನವಾದಂತಹ ಬೆಳಕು, ಆ ಜ್ಯೋತಿಯಿಂದ ಹೊಮ್ಮುತ್ತಾ ಇರುವಂಥ ಕಿರಣಗಳು ನಮ್ಮ ಇಡೀ ದೇಹವನ್ನೇ ಆವರಿಸ್ತಾ ಇದೆ.
ಶ್ರೀರಾಮಕೃಷ್ಣರ ದಿವ್ಯ ಜ್ಯೋತಿ ಅದರ ಕಿರಣಗಳು ನಮ್ಮ ದೇಹದ ಎಲ್ಲ ಭಾಗಗಳನ್ನು ಆವರಿಸ್ಕೊಂಡಿದೆ. ಅದು ನಮ್ಮ ದೇಹವನ್ನು ಪರಿಶುದ್ಧ ಮಾಡ್ತಾ ಇದೆ. ಎಲ್ಲ ಕಡೆ ಅದು ಒಂದು ಚೆಲ್ಲಿದೆ ತನ್ನ ಬೆಳಕನ್ನು. ಆ ಕಿರಣಗಳೆಲ್ಲ ಭಾಗಗಳನ್ನು ಆಕ್ರಮಿಸಿ ಪರಿಶುದ್ಧ ಮಾಡಿದೆ ನಮ್ಮ ದೇಹನ ಅಂತ ಫೀಲ್ ಮಾಡ್ಕೊಳ್ಳೋಣ. ಆ ಪರಿಶುದ್ಧವಾದಂಥ ದೇಹ, ಆ ದಿವ್ಯ ಜ್ಯೋತಿ ನೋಡ್ತಾ ಇರುವಂಥ ಮನಸ್ಸು ಪರಿಶುದ್ಧವಾಗಿದೆ. ದೇಹ ಮನಸ್ಸುಗಳೆರಡೂ ಕೂಡ ಪರಿಶುದ್ಧವಾಗಿದೆ ದಿವ್ಯ ಜ್ಯೋತಿಯಿಂದ. ಶ್ರೀರಾಮಕೃಷ್ಣರ ಆ ದಿವ್ಯ ಜ್ಯೋತಿಯಿಂದ ಮನಸ್ಸು ಶರೀರ ಎಲ್ಲ ಪರಿಶುದ್ಧವಾಗಿದೆ. ಈಗ ಆ ಪರಿಶುದ್ಧವಾದ ಮನಸ್ಸಿನಿಂದ ಭಗವಾನ್ ಶ್ರೀರಾಮಕೃಷ್ಣರ ನಾಮ ಜಪ ಮಾಡೋಣ. ನಮ್ಮ ಕಣ್ಮುಂದೆ ಆ ದಿವ್ಯ ಜ್ಯೋತಿನೇ ಇರಬೇಕು. ಆ ಜ್ಯೋತಿ ಒಳಗೆ ಶ್ರೀರಾಮಕೃಷ್ಣರ ಒಂದು ಮುಖನೂ ಕಾಣಿಸ್ತಾ ಇರಬೇಕು. ಆ ದಿವ್ಯ ಜ್ಯೋತಿ, ಪ್ರಕಾಶಮಾನವಾದಂಥ ಜ್ಯೋತಿ, ಅಲ್ಲಿ ಶ್ರೀರಾಮಕೃಷ್ಣ ದಿವ್ಯ ಮುಖಾರವಿಂದ ಕಾಣಿಸ್ತಾ ಇದೆ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.
ಶ್ರೀರಾಮಕೃಷ್ಣಾರ್ಪಣಮಸ್ತು. ಆ ದಿವ್ಯ ಜ್ಯೋತಿಯನ್ನು ಹಾಗೆಯೇ ಭಾವಿಸ್ತಾ ನಮ್ಮ ಹೃದಯ ಮಂದಿರಕ್ಕೆ ಆ ಜ್ಯೋತಿನ ಕರ್ಕೊಂಡೋಗಿ ಅಲ್ಲಿ ಇಟ್ಕೊಂಡ್ಬಿಡೋಣ. ಸದಾ ದಿವ್ಯ ಜ್ಯೋತಿ ನಮ್ಮ ಹೃದಯ ಮಂದಿರದಲ್ಲಿದ್ದು ನಮ್ಮನ್ನು ಪರಿಶುದ್ಧವಾಗಿಟ್ಟಲಿ. ಮಾನಸಿಕವಾಗಿ ದೈಹಿಕವಾಗಿ ನಾವು ಸದಾ ಪರಿಶುದ್ಧರಾಗಿರುವಂತೆ ನಮ್ಮ ಹೃದಯ ಮಂದಿರದಲ್ಲಿ ಆ ಜ್ಯೋತಿ ಬೆಳಗ್ತಾ ಇರಲಿ. ಹಾಗೆಯೇ ಆ ಜ್ಯೋತಿನೇ ಭಾವಿಸ್ತಾ ನಿಧಾನಕ್ಕೆ ಕಣ್ಣುಗಳನ್ನು ತೆಗಿರಿ. ಈಗ ನಮ್ಮೊಂದಿಗೆ ಒಂದು ನೀತಿ ಕಥೆ ಹೇಳೋದಕ್ಕೆ ಅನುಶ್ರೀ ಬಿರದಾರ್ ಇದ್ದಾಳೆ ಅನಿಸುತ್ತೆ. ಯಾವ ಒಂದು ನೀತಿ ಕಥೆ ಹೇಳ್ತಾಳೆ ಅನ್ನೋದನ್ನು ನಾವೆಲ್ಲ ಈಗ ಕೇಳೋಣ. ಆಮೇಲೆ ಅವಳೇ ಒಂದು ಡಮ್ ಚೆರೆಟ್ಸಲ್ಲಿ ಲಾಸ್ಟಲ್ಲಿ ಒಂದು ಆ್ಯಕ್ಷನ್ ಮಾಡಿ ತೋರಿಸ್ತಾಳೆ. ಅದಕ್ಕೆ ಆನ್ಸರ್ಸ್ ಎಲ್ಲ ಆಮೇಲೆ ನೀವು ಕಳಿಸಿ. ಈಗ ನೀತಿ ಕಥೆ. ಅನ್ಮ್ಯೂಟ್ ಮಾಡ್ಕೊಮ್ಮ, ಮ್ಯೂಟ್ ಆಗಿದೆ ನಿಂದು. ತನ್ನ ಇಬ್ಬರು ಮಕ್ಕಳನ್ನು ಕರೆದು ತೋಟಗಾರ ಕೇಳಿದನು, ಮಕ್ಕಳೇ, ನನ್ನ ತೋಟವನ್ನು ನೋಡಿದೆವೋ? ಮಕ್ಕಳು ಉತ್ತರಿಸಿದರು, ಬಹಳ ವರ್ಷಗಳಿಂದ ಅಲ್ಲಿ ನೂರಾರು ಇರುವುದು ನೋಡಿ ಮಕ್ಕಳು ಉತ್ತರಿಸಿ ನನ್ನ ಕೈ ನೋಡಿಕೊಂಡನು. ಮೂಲೆಯಲ್ಲಿರುವ ಗಿಡನಿಯನ್ನು ನೋಡಿದೆನು. ಅವು ತೋಟಗಾರನ ಕೈಗಳೆಲ್ಲ ಸುಖವಾಗಿದ್ದವು. ತನ್ನ ಮಕ್ಕಳಿದ್ದವು. ಒಂದು ದಿನವೂ ಕೆಲಸ ಮಕ್ಕಳು, ನಿಮ್ಮ ಜೀವನದಲ್ಲಿ ಒಂದು ದಿನವೂ ನೀವು ಕೆಲಸ ಮಾಡಿ ನೀವು ಮಾಡಿರುವುದು ಎರಡು ಮರಗಳ ನಡುವೆ ಹುದುಗಿಸುತ್ತೇನೆ. ನೀವು ಮಣ್ಣು ಒಗೆದು ತೆಗೆದುಕೊಳ್ಳುವ ಶ್ರಮ ವಹಿಸಬೇಕು ಅಷ್ಟೇ ಎಂದು ಹೇಳಿದ. ತಂದೆ ಅವರು ಕಣ್ಣು ಮುಚ್ಚಿತು. ತೋಟ ಸಾಲಾಯಿತು. ನಿಧಾನ ಮಾಡದೆ ಓಡಿದ. ತಂದೆ ಜಾಗದಲ್ಲಿ ಅಗೆದರು. ವಾರಗಟ್ಟಲೆ ಅಗೆದರು. ಅಷ್ಟೇ ಅಲ್ಲದೆ ಉಳಿದ ಮರಗಳ ನಡುವೆ ಮಣ್ಣು ಅಗೆದು ಸೂಚಿ ಮಾಡಿದರು. ಕೆಲವೇ ದಿನಗಳ ಮರಗಳಲ್ಲಿ ಒಳ್ಳೆಯ ಹಣ್ಣುಗಳು, ಆದರೆ ಮಕ್ಕಳಿಗೆ ಆಸ್ತಿ ಮಾತ್ರ ಸಿಕ್ಕಿಲ್ಲ. ಇಬ್ಬರು ಆ ಊರಿನ ವ್ಯಾಪಾರಿಯೊಬ್ಬರನ್ನು ತಮ್ಮ ತೋಟದ ಹಣ್ಣುಗಳನ್ನು ಕೊಂಡುಕೊಳ್ಳಬೇಕೆಂದು ಕೇಳಿಕೊಂಡರು. ವರ್ತಕ ತೋಟಕ್ಕೆ ಬಂದು ಅಲ್ಲಿ ಗಿಡಮರಗಳಲ್ಲಿ ಇಟ್ಟಿರುವ ಎಲ್ಲಾ ಹಣ್ಣುಗಳನ್ನು ಕೊಂಡು ಕೈ ತುಂಬ ಹಣವನ್ನು ಕೊಟ್ಟ.
ಇಷ್ಟು ಒಳ್ಳೆಯ ಹಣ್ಣುಗಳನ್ನು ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ ಎಂದು ಹೇಳಿದ. ವ್ಯಾಪಾರಿ ಹಣ ಕೊಟ್ಟು ಹೋದ. ಮೇಳವಿಬ್ಬರು ತಂದೆ ಹೇಳಿದ ಆಸ್ತಿಯನ್ನು ಗೊತ್ತಾಯಿತು. ಇಬ್ಬರು ಅಂದಿನಿಂದ ಕಷ್ಟಪಟ್ಟು ದುಡಿಯಲು ತೊಡಗಿದರು. ನೀತಿ ದುಡಿಯುವವೇ ದುಡ್ಡಿನ ಅನುಶ್ರೀ, ಅದು ನಿಂದು ತುಂಬಾ ವಿಡಿಯೋ ಸ್ಟ್ರಕ್ ಆಗ್ತಿತ್ತು, ಸೌಂಡು ಕ್ಲಾರಿಟಿ ಇರಲಿಲ್ಲ. ಸ್ವಲ್ಪ ಕತೆ ಗೊತ್ತಾಯಿತು. ಅದೇ ನೀನು ಹೇಳಿದ ಇಡೀ ಕಥೆಯಲ್ಲಿ ಸಾರ ಏನಪ್ಪ ಅಂತಂದರೆ, ನಾವು ಕಷ್ಟಪಟ್ಟು ದುಡಿಬೇಕು. ಒಂದು, ನಮ್ಮ ಸ್ವಾಮಿ ವಿವೇಕಾನಂದರದು ಜೀವನದಲ್ಲಿ ಇದು ಬರುತ್ತೆ. ಒಂದು ಸತಿ ನರೇಂದ್ರ ಚಿಕ್ಕ ಹುಡುಗ ಯುವಕನಾಗಿರ್ತಾನೆ. ಆವಾಗ ಅವ್ರ ತಂದೆ ತುಂಬಾ ವಿಶ್ವನಾಥ ದತ್ತರು ಎಲ್ಲರಿಗೂ ಹಂಚ್ತಾ ಇರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಆಗ ನರೇಂದ್ರ ಕೇಳ್ತಾನೆ, ಅಪ್ಪ ನೀನು ನಿನ್ನ ಆಸ್ತಿನೆಲ್ಲ ಹೀಗೆ ಎಲ್ಲರಿಗೂ ಕೊಟ್ಟು 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 ಖಾಲಿ ಮಾಡಿಬಿಟ್ರೆ ನಮಗೇನು ಇಟ್ಟಿದೆಯಾ ಅಂತ. ಆಗ ನರೇಂದ್ರನ ವಿಶ್ವನಾಥ ದತ್ತ ಕರ್ಕೊಂಡೋಗಿ ಒಂದು ಕನ್ನಡಿ ಮುಂದೆ ನಿಲ್ಲಿಸ್ತಾನೆ. ನೋಡು ಅಂತ. ಏನು, ನೀನೇ ಒಂದು ಆಸ್ತಿ ಅಂತ ಹೇಳ್ತಾರೆ. ಹಾಗೆ ಇಡೀ ಕಥೆಯ ಒಂದು ಸಾರ ಏನಪ್ಪ ಅಂತಂದರೆ, ನಾವು ಪೇರೆಂಟ್ಸ್ ಆದವರು ಮಕ್ಕಳಿಗೆ ಆಸ್ತಿ ಮಾಡಿಡೋ ಬದಲು ಮಕ್ಕಳನ್ನೇ ಆಸ್ತಿ ಮಾಡಿಬಿಡೋದು. ಏನು ಮಕ್ಕಳನ್ನೇ ಆಸ್ತಿ ಮಾಡೋದು ಅಂದರೆ ಯಾವ ಥರ ನೋಡಿ, ಸಾಮಾನ್ಯವಾಗಿ ತುಂಬ ಶ್ರೀಮಂತರ ಮನೇಲಿ ಇರ್ತಾರಲ್ಲ ಮಕ್ಕಳು, ಅವ್ರು ಹೇಗಾಗ್ಬಿಟ್ಟಿರ್ತಾರೆ ಅಂತಂದರೆ, ಸಾಮಾನ್ಯವಾಗಿ ಅವರು ಚೆನ್ನಾಗಿರ್ತಾರೆ, ಎಲ್ಲಿವರೆಗೂ ಚೆನ್ನಾಗಿರ್ತಾರೆ, ಅಪ್ಪ ಅಮ್ಮ ಇರೋವರೆಗೂ. ಆಮೇಲೆ ಅವ್ರಿಗೆ ಏನಾಗ್ಬಿಡುತ್ತೆ ಅಂತಂದರೆ, ಹೇಗೆ ಜೀವನ ಮಾಡೋದೇ ಗೊತ್ತಿರಲ್ಲ. ಯಾಕೆ ಅಂತಂದರೆ ಎಲ್ಲ ಸಿಕ್ಬಿಟ್ಟಿರುತ್ತೆ, ಯಾವುದೂ ಗೊತ್ತಿರಲ್ಲ ಅವ್ರಿಗೆ. ಕಷ್ಟಪಟ್ಟಿರೋದು ಗೊತ್ತಿರಲ್ಲ, ಏನು ಎಲ್ಲ ಟೈಮ್ ಸಿಗ್ತಾ ಇರುತ್ತೆ. ಅವಾಗ ಏನಾಗ್ಬಿಡುತ್ತೆ ಅವ್ರಿಗೆ, ಸಡನ್ನಾಗಿ ಈ ಭಗವಂತ ಎಷ್ಟು ಚೆನ್ನಾಗಿ ಆ ಲೀಲೆ ನಡೆಸ್ತಾನೆ ಅಂದರೆ, ಹಂಗೆ ಕೊಟ್ಟಿರೋರಿಗೆ ಸಡನ್ನಾಗಿ ಎಲ್ಲ ಹೊಟ್ಟೋಗ್ಬಿಡೋಂಗೆ ಮಾಡಿಬಿಡ್ತಾನೆ. ಎಷ್ಟೋ ಜನದ ಫ್ಯಾಮಿಲಿಗಳಲ್ಲಿ ನಾವು ನೋಡಿರ್ತೀವಿ, ಚೆನ್ನಾಗಿ ಶ್ರೀಮಂತರಾಗಿರ್ತಾರೆ, ಇದ್ದಕ್ಕಿದ್ದಂಗೆ ಬಡವರಾಗ್ಬಿಡ್ತಾರೆ. ಆ ಬಡತನ ಆದಾಗ ಅಂಥ ಮಕ್ಕಳು ಜೀವನ ಎದುರಿಸೋದಕ್ಕೆ ತುಂಬ ಕಷ್ಟಪಡ್ತಾರೆ. ಅದಕ್ಕೆ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡ್ತಾ ಹೋಗೋದು. ಏನು ಮಕ್ಕಳನ್ನ ಆಸ್ತಿ ಮಾಡೋದು, ಏನು ಕೊಡಬೇಕು ಮಕ್ಕಳಿಗೆ? ಜ್ಞಾನ, ವಿದ್ಯೆ ಮತ್ತು ಆ ಲೇಜಿನೆಸ್ ಅವ್ರ ಮೈಯಲ್ಲಿ ಇರಲೇಬಾರ್ದು. ಎಲ್ಲವನ್ನೂ ಎದುರಿಸುವಂಥ ಸಾಮರ್ಥ್ಯ ಅದು ಹೆಂಗೆ ಸಿಗತ್ತೆ? ಈ ಥರ ಒಂದು ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಸಾಧನೆಯಿಂದ ಆಸ್ತಿ ಪಾಸ್ತಿ ಜೊತೆಗೆ ಇದು ಇತ್ತು ಅಂತಂದರೆ, ಆ ಆಸ್ತಿ ಪಾಡಿಗೆ ಅದಿರುತ್ತೆ, ಇವರೇ ಆಸ್ತಿ ಆಗಿರ್ತಾರೆ ಅನ್ನೋ ಒಂದು ಅಂಶ ಇರುವಂಥ ಕಥೆನ ನಮ್ಮ ಅನುಶ್ರೀ ಹೇಳಿದ್ದಾಳೆ. ಅನುಶ್ರೀಗೆ ಮಕ್ಕಳ ಸಂಘದ ವತಿಯಿಂದ ಧನ್ಯವಾದಗಳನ್ನ ತಿಳಿಸೋಣ. जय श्री गुरु महाराज की जय, जय श्री महामाई की जय, जय श्री स्वामीजी महाराज की जय. ಎಲ್ಲ ಈಗ ಅನುಶ್ರೀ ಎನಾಕ್ಟ್ ಮಾಡುವಂಥದ್ದು ದಮ್ ಚರಟ್ಸ್ನ ನೋಡೋಣ. जयराम कृष्ण जयराम कृष्ण जयराम कृष्ण जयराम कृष्ण
जय राम कृष्ण सर। जय राम कृष्ण सर। जय राम कृष्ण सर। जय राम कृष्ण। ಒಂದಿನ ಸಿಂಗಲ್ ಅದೆಯಾ ಸರ್ ನಾನು ಹಾಂ ಸರಿ ಹಾಂ ಒಂದು ಎರಡು ಅಂತ ಎಣಿಸ್ತೀನಿ ನಾನು ನಮ್ಮ ಆ್ಯಡ್ ಮಾಡ್ಕೊಂಡ್ರೆ ಆಯ್ತು. ಹಾಂ ಹಾಂ ಬಿಟ್ರ ಬಿಡು ಸಿಕ್ಸ್ ಹಿಂದಿನ ಬೇರೆಯವ್ರು ಕೆಟ್ಟದಾಗ್ಲಿ ಬೇರೆಯವ್ರು ಕೆಟ್ಟದಾಗಬೇಕು ಅಂತ ಬಚಾವ್ ಎಲ್ಲರೂ ಬಚಾವ್ ಕಂಗ್ರಾಚುಲೇಷನ್ಸ್ ಏನಾಯ್ತು ನಿಮ್ಗೆ ಈಗ ಮುಕ್ತಿನ ಸಾಕ್ಷಾತ್ಕಾರ ಆಗುತ್ತಾ ಯಾರಿಲ್ಲ ಇಲ್ಲ ಫಸ್ಟ್ ಸಾಕ್ಷಾತ್ಕಾರ ಓಕೆ ವೆರಿ ಗುಡ್ ಹಾಂ ಫೋರ್ ಅಯ್ಯೋ ಹೋಗ್ಲಿಲ್ಲ ಸರ್ ಇಲ್ಲಿಂದ ನಾಕೆ ಬಿಡ್ಬೇಕು ನಾಕೆ ನಾಕ್ಬಿಟ್ಟು जय राम कृष्ण साक्षात्कार ಓಕೆ ಗುಡ್ ब्रह्मार्पणं ब्रह्महविः ब्रह्माग्नो महनाहुतं ब्रह्मैव तेन गन्तव्यं ब्रह्मकर्म समाधिना हरि